ಕೊಲೆ ಪ್ರಕರಣದ ಅಪರಾಧಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ಈಗ ವಿಧಿಸಲಾಗಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ವಿನಯ್ ಕುಲಕರ್ಣಿ ಅವರು. ವಿನಯ್ ಕುಲಕರ್ಣಿಗೆ ಸಜಾ ಖೈದಿ ನಂಬರ್ ಅನ್ನು ಅಲ್ಲಿರುವಂತಹ ಜೈಲ್ ಅಧಿಕಾರಿಗಳು ನೀಡಿದ್ದಾರೆ. ಅಪರಾಧಿ ವಿನಯ್ ಕುಲಕರ್ಣಿಗೆ ಸಜಾಬಂದಿ ನಂಬರ್ 16110 16110 ಅನ್ನುವಂತಹ ಸಜಾಬಂದಿ ನಂಬರ್ ಅನ್ನ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಸಜಾ ಖೈದಿಯಾಗಿ ಸೆರೆವಾಸದಲ್ಲಿದ್ದಾರೆ ವಿನಯ್ ಕುಲಕರ್ಣಿ ಅವರು. ಈ ಒಂದು ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರು ಅಷ್ಟೇ ಅಲ್ಲ, ಬರೋಬ್ಬರಿ 17 ಜನ ಭಾಗಿಯಾಗಿದ್ರು. ವಿಜಯ್ ಸೇರಿ 17 ಅಪರಾಧಿಗಳಿಗೆ ಸಜಾ ಖೈದಿ ನಂಬರ್ ಅನ್ನ ಕೊಟ್ಟಿದ್ದಾರೆ ಸಿಬ್ಬಂದಿಗಳು. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಜೈಲು ವನವಾಸವನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಅವರ ಮುಂದಿನ ಭವಿಷ್ಯ ಏನಾಗತ್ತೆ ಅನ್ನುವಂತಹ ಯೋಚನೆಯಲ್ಲೇ ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಏನಪ್ಪ ಹೀಗಾಗ್ಬಿಡ್ತಲ್ಲ ನನ್ನ ಕತೆ, ಹೇಳಿ ಕೇಳಿ ಶಾಸಕ ಸ್ಥಾನ ಒಳ್ಳೆ ರೂಲಿಂಗ್ ಮಾಡ್ತಾ ಇದ್ರು ಈ ಧಾರವಾಡ ಕ್ಷೇತ್ರದಲ್ಲಿ. ಅಂಥದ್ರಲ್ಲಿ ಈಗ ಹೋಗಿ ನೋಡಿದ್ರೆ ಜೈಲಿನಲ್ಲಿ ಕೂತ್ಕೊಂಡಿದ್ದಾರೆ. ಒಂದು ಕಡೆ ಬೇಸರದ ಸಂಗತಿ ಏನಪ್ಪಾ ಅಂತಂದ್ರೆ 2 ವರ್ಷ ಏನಾದ್ರೂ ಜೈಲು ಶಿಕ್ಷೆ ಪ್ರಮಾಣ ಪ್ರಕಟ ಆದ್ರೆ ಶಾಸಕ ಸ್ಥಾನ ಅನರ್ಹಗೊಳ್ಳುತ್ತೆ ಅನ್ನುವಂತ ಲೆಕ್ಕಾಚಾರ ಇತ್ತು. ಎಸ್, ಈಗ ಸಜಾ ಖೈದಿ ಆಗಿ ಸೆರೆವಾಸದಲ್ಲಿದ್ದಾರೆ ವಿನಯ್ ಕುಲಕರ್ಣಿ ಅವರು. ಈ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು. ಅವರೇ ಕುಮ್ಮಕ್ ಕೊಟ್ಬಿಟ್ಟಿದ್ರು, ಮುಗಿಸಾಕ್ಬಿಡಿ, ಯಾಕಂತಂದ್ರೆ ಯೋಗೇಶ್ ಗೌಡ ಅವರು ಪೈಪೋಟಿ ಕೊಡ್ತಾ ಇದ್ರು ಅನ್ನುವಂತಹ ಕಾರಣಕ್ಕಾಗಿ. ನಾನು ಎಲ್ಲಿ ಕೆಳಗಡೆ ಹೋಗ್ಬಿಡ್ತೀನಿ, ಎಲ್ಲಿ ಯೋಗೇಶ್ ಗೌಡ ಮೇಲೆ ಬಂದ್ಬಿಡ್ತಾರೋ, ಎಲ್ಲಿ ನನ್ನ ಹೆಸರು ಯಾರ ಬಾಯಲ್ಲಿ ಬರಲ್ಲ ಅಂತ ಹೇಳಿ ಅನ್ನುವಂತಹ ಲೆಕ್ಕಾಚಾರ ಇಟ್ಕೊಂಡು 2016ರಲ್ಲಿ ಯೋಗೇಶ್ ಗೌಡ ಅವರನ್ನ ಭೀಕರವಾಗಿ ಹತ್ಯೆಗೈಲಾಗುತ್ತೆ. ಸೊ ಇಷ್ಟು ದಿನ ಬರೀ ವಾದ ಪ್ರತಿವಾದ, ಬರೀ ತನಿಖೆ ಅದೇ ಆಯ್ತು. ಕೊನೆಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಸಾಬೀತಾಗಿದೆ ವಿನಯ್ ಕುಲಕರ್ಣಿ ಅಂತ ಭಾಗಿಯಾಗಿದ್ದಾರೆ ಅಂತ ಹೇಳಿ.